ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಡಿ.ವಿ. ಗುಂಡಪ್ಪ ಅವರು ಬರೆದಿರುವಂತಹ ಒಂದಷ್ಟು ವಿಶೇಷವಾದ ಸಾಲುಗಳು ಮತ್ತು ಅವುಗಳ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಕೊಡ್ತೀನಿ. ಹಾಗಾದರೆ ಡಿ.ವಿ.ಜಿ. ಅವ್ರು ಬರೆದಿರುವಂತಹ ಸಾಲುಗಳು ಯಾವುವು ಅಂತೇಳಿ ಇಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿಲ್ದಿರೋರು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಡಿ.ವಿ.ಜಿ. ಅವ್ರು ಬರೆದಿರುವಂಥ ಸಾಲುಗಳು ಯಾವುವು ಅಂದರೆ ಇಲ್ಲಿ ಒಂದು ಕಡೆ ಹೇಳ್ತಾರೆ, ಗರಗಸವು ಮರವನ್ನು ತುಂಡರಿಸುವುದು ನಿಜವು, ಹರಿತವಿಲ್ಲದಂತಿರಲಿ ನಾಲಗೆಯು, ನಮ್ಮ ಜರಿಯುವುದು ಕೆಲವರ ಬುದ್ಧಿಯದು, ತರವಲ್ಲವಿದು ಲೋಕದಲ್ಲಿ ತಿಳಿಯೋ ಅಂತ ಹೇಳಿ ಡಿ.ವಿ.ಜಿ. ಅವರು ಹೇಳಿದ್ದಾರೆ. ಈ ಸಾಲುಗಳ ಅರ್ಥ ಏನು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಈಗ ಗರಗಸ ನೀವೆಲ್ಲ ನೋಡಿರ್ತೀರ. ಈ ಗರಗಸ ಮರವನ್ನು ಕತ್ತರಿಸುತ್ತೆ. ಅದಕ್ಕೇನು ತುಂಬ ಹೊತ್ತು ಸಮಯ ಬೇಕಾಗಿಲ್ಲ. ಒಂದು ಮರವನ್ನು ಕತ್ತರಿಸೋದಕ್ಕೆ 1 ನಿಮಿಷದ ಕೆಲಸ ಅಲ್ವಾ. 1 ನಿಮಿಷಕ್ಕೆ ಬೃಹದಾಕಾರದ ದೊಡ್ಡ ಮರವನ್ನು ಕೂಡ ಅದು ಕತ್ತರಿಸುತ್ತೆ. ಅದು ನಿಜ ಅಲ್ವಾ. ಹಾಗೆ ನಮ್ಮ ನಾಲಿಗೆ ಆ ಗರಗಸ ಥರ ಹರಿತವಿರಬಾರ್ದು. ಒಂದು ವೇಳೆ ನಮ್ಮ ನಾಲಿಗೆ ಏನಾದರೂ ಹರಿತವಿದ್ರೆ ನಾವು ಆಡೋ ಮಾತುಗಳಿಂದ ನಾವು ಎಷ್ಟೋ ಸಂಬಂಧಗಳನ್ನು ಕಳ್ಕೋಬೇಕಾಗುತ್ತೆ. ಇಲ್ಲಿ ಹರಿತ ಅಂದರೆ ನಾಲಿಗೆ ಶಾರ್ಪ್ ಅಂತಲ್ಲ. ಹರಿತ್ವ ಅಂದರೆ ಮಾತುಗಳು. ನಾವು ಆಡೋವಂಥ ಮಾತುಗಳಲ್ಲಿ ಹರಿತ ಅನ್ನೋದು ಇರಬಾರ್ದು, ಶಾರ್ಪ್ ಅನ್ನೋದು ಇರಬಾರ್ದು. ಹೇಗೆ ಈ ಗರಗಸ ಮರವನ್ನು ಕತ್ತರಿಸುತ್ತೋ ಅದೇ ಥರ ನಮ್ಮ ಮಾತುಗಳಲ್ಲಿ ಏನಾದರೂ ಹರಿತ ಇದ್ದರೆ ಆ ಮಾತುಗಳಿಂದ ಎಷ್ಟೋ ಸಂಬಂಧಗಳು ದೂರವಾಗ್ತವೆ. ನಾವು ಎಷ್ಟೋ ಸಂಬಂಧಗಳನ್ನು ಕಳ್ಕೋಬೇಕಾಗುತ್ತೆ. ಕೆಲವೊಂದು ಸಲ ನಾವು ಆಡೋ ಮಾತಿಂದ ನಮ್ಮ ಮಾನ ಮರ್ಯಾದೆನೂ ಹೋಗೋ ಸಾಧ್ಯತೆಗಳಿರುತ್ತೆ ಮತ್ತು ಅದರಿಂದ ಬೇರೆಯವ್ರಿಗೆ ನೋವಾಗೋವಂಥ ಸಂದರ್ಭ ಕೂಡ ಬರುತ್ತೆ. ಅದಕ್ಕೆ ನೀವು ಆಡೋ ಅಂಥ ಮಾತನ್ನು ಮಿತಿಯಲ್ಲಿರಲಿ ಅಲ್ವಾ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸಾಕಷ್ಟು ಇನ್ನು ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ಸಾಲುಗಳನ್ನು ನೋಡ್ಬೋದು. ಮಾತು ಮುತ್ತಿನ ಥರ ಇರಬೇಕಂತೆ, ಅಕ್ಕರೆಯ ನುಡಿಯಲ್ಲಿ ಸಕ್ಕರೆಯ ಸವಿ ಇರಬೇಕಂತೆ. ನಮ್ಮ ಮಾತುಗಳು ಹೇಗಿರ್ಬೇಕಪ್ಪ ಅಂದರೆ ಕಿರಿಯರನ್ನು ಪ್ರೀತಿಸೋ ಥರ ಇರಬೇಕು, ಹಿರಿಯರನ್ನು ಗೌರವಿಸ್ಬೇಕು. ಹಾಗೆ ಒಂದೊಂದು ಮಾತು ಕೂಡ ಮುತ್ತಿನ ಥರ ಇರಬೇಕು ಅಂತೇಳಿ ಹೇಳ್ತಾರೆ. ಯಾಕಂದರೆ ಎಲ್ಲವೂ ನಮ್ಮ ಮಾತಿನಲ್ಲೇ ಅಡಗಿದೆ ಅಲ್ವಾ. ನಾವು ಹೇಗೆ ಮಾತಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರವಾಗುತ್ತೆ. ಈಗ ನಾವು ಅಪ್ಪ ಅಮ್ಮನ ಜೊತೆ ಹೇಗೆ ನಡ್ಕೋತೀವಿ, ನಮಗಿಂತ ಚಿಕ್ಕವ್ರ ಜೊತೆ ಹೇಗೆ ನಡ್ಕೋತೀವಿ, ನಮಗಿಂತ ಹಿರಿಯರ ಹತ್ರ ನಾವು ಹೇಗೆ ಮಾತಾಡ್ತೀವಿ, ಯಾವುದೋ ಒಂದು ಕೆಲಸ ಕಾರ್ಯ ಅಂತೇಳಿ ನಾವು ಹೊರಗಡೆ ಹೋದಾಗ ಅಲ್ಲಿ ಬೇರೆ ಒಬ್ಬ ವ್ಯಕ್ತಿ ಜೊತೆ ಬೇರೆ ಜನರ ಜೊತೆ ನಾವು ಹೇಗೆ ಮಾತಾಡ್ತೀವಿ, ನಾವು ನಡ್ಕೊಳ್ಳೋ ರೀತಿ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗುತ್ತೆ. ನಮ್ಮ ಭವಿಷ್ಯ ಮತ್ತು ನಾವು ಏನು ಅನ್ನೋದು ಅಲ್ಲಿ ನಿರ್ಧಾರವಾಗುತ್ತೆ. ಅದಕ್ಕೆ ಮಾತು ಹೊಡೆದ್ರೆ ಹೋಯ್ತು, ಮುತ್ತು ಹೇಳ್ತಾರೆ. ಅದಕ್ಕೆ ಮಾತು ಮುತ್ತಿನ ಥರ ಇರಬೇಕಂತೆ. ನಾವು ಹೇಗೆ ಮಾತಾಡ್ತೀವೋ ಹಾಗೆ ನಮ್ಮ ಭವಿಷ್ಯ ಕೂಡ ಇರುತ್ತೆ. ಈಗ ಗರಗಸ ಹರಿತವಾಗಿರೋದ್ರಿಂದ ಮರ ಕತ್ತರಿಸುತ್ತೆ. ಅದೇ ಥರ ನಮ್ಮ ನಾಲಿಗೆ ಹರಿತವಾಗಿದ್ರೆ ಎಷ್ಟೋ ಸಂಬಂಧಗಳು ಕಡಿದು ಹೋಗ್ತವೆ. ಎಷ್ಟೋ ಸಂಬಂಧಗಳು ಎಷ್ಟೋ ಜನರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅದಕ್ಕೆ ಮಾತಿನಲ್ಲಿ ಮಿತ ಅನ್ನೋದಿರಲಿ, ಮಾತಿನಲ್ಲಿ ಹಿಡಿತ ಅನ್ನೋದು ಇರಲಿ ಅಂತೇಳಿ ಇಲ್ಲಿ ಡಿ.ವಿ.ಜಿ. ಅವರು ಹೇಳಿದ್ದಾರೆ. ಈಗ ಇನ್ನೂ ಒಂದು ಕಡೆ ನಾವು ಎಲ್ಲೋ ಒಂದು ಕಡೆ ಓದಿದ್ದೆ ಏನಂದರೆ, ಒಂದು ಮಗು ಹುಟ್ಟಿದ ಮೇಲೆ ಆ ಮಗುವಿನ ನಾಲಿಗೆ ಮಾತನ್ನು ಕಲಿಯೋದಕ್ಕೆ 3 ವರ್ಷ ಬೇಕು. ಆ ಮಾತಾಡೋದನ್ನು ಕಲಿಯೋದಕ್ಕೆ 3 ವರ್ಷ ಬೇಕು. ಆದರೆ ಹೇಗೆ ಮಾತಾಡಬೇಕು ಅನ್ನೋದನ್ನು ಇಡೀ ಜೀವನ ಪೂರ್ತಿ ಕಲಿತರೂ ಕೂಡ ಆಗೋದೇ ಇಲ್ಲ. ಮಾತಾಡೋದನ್ನು ಕಲಿಯೋಕ್ಕೆ 3 ವರ್ಷ ಬೇಕು. ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿಯೋಕ್ಕೆ ಇಡೀ ಜೀವನವೇ ಬೇಕು ಅಂತೇಳಿ ಹೇಳ್ತಾರೆ. ಅದಕ್ಕೆ ಆಡೋ ಮಾತು ಶುದ್ಧವಾಗಿರಬೇಕು, ಆಡೋ ಮಾತಲ್ಲಿ ಮಿತಿ ಅನ್ನೋದಿರಬೇಕು, ನಾಲಿಗೆಗೆ ಹಿಡಿತ ಅನ್ನೋದು ಇರಬೇಕು. ಮತ್ತು ಈಗ ನಮ್ಮನ್ನು ಜರಿಯೋರು ಈ ಪ್ರಪಂಚದಲ್ಲಿ ಸಾಕಷ್ಟು ಜನ ಇರ್ತಾರೆ. ಅದು ಅವ್ರ ಬುದ್ಧಿನೇ ಆಗಿ ಅವರು ಹೇಗಿರ್ತಾರೆ ಯಾರೂ ನೋಡ್ಕೊಳೋದಿಲ್ಲ. ನಮ್ಮಲ್ಲೇ ಸಾಕಷ್ಟು ಉಳುಕುಗಳಿರುತ್ತೆ, ನಮ್ಮಲ್ಲೇ ಸಾಕಷ್ಟು
ಬಗೆಹರ್ಸೋಕ್ಕಾಗದೇ ಇರೋಂಥ ಸಮಸ್ಯೆಗಳಿರುತ್ತೆ. ಆದರೂ ಕೂಡ ಅವ್ರದನ್ನು ಅವ್ರು ನೋಡ್ಕೊಳ್ಳಲ್ಲ. ಅದನ್ನು ಬಿಟ್ಟು ಬರೀ ಬೇರೆಯವ್ರ ಬಗ್ಗೆನೇ ಮಾತಾಡೋದು, ಬೇರೆಯವ್ರನ್ನ ಜರಿಯೋದು, ಬೇರೆಯವ್ರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನಾಡೋದು, ಬರೀ ಇದೇ ಅವ್ರ ಕೆಲಸ ಆಗಿರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಅದು ಅವರು ಹುಟ್ಟು ಗುಣ. ಈ ಪ್ರಪಂಚದಲ್ಲಿ ಎಲ್ಲರೂ ಇರ್ತಾರೆ. ಎಲ್ಲರೂ ಒಳ್ಳೆಯವರಾಗಿರೋಕ್ಕಾಗಲ್ಲ, ಎಲ್ಲರೂ ಕೆಟ್ಟವರಾಗಿರೋಕ್ಕಾಗಲ್ಲ. ಇಬ್ಬರೂ ಇರಬೇಕು. ಹಾಗೆ ಇನ್ನೊಬ್ರನ್ನ ನೋಡಿ ಜರಿಯೋ ಅಂಥ ಜನ ಇದ್ದೇ ಇರ್ತಾರೆ. ಅದು ಅವರ ಹುಟ್ಟು ಗುಣ. ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ನಡಿಬೇಕು. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಒಳ್ಳೆಯವರು ಹೋಗ್ತಾರೆ, ಕೆಟ್ಟವರು ಹೋಗ್ತಾರೆ. ಇವತ್ತು ನಮ್ಮನ್ನು ಹೊಗಳಿರೋರು ನಾಳೆ ಇರೋದಿಲ್ಲ, ನಮ್ಮನ್ನು ತೆಗಳಿ ಅವಮಾನ ಮಾಡಿರೋರು ನಾಳೆ ಇರೋದಿಲ್ಲ. ಅದಕ್ಕೆ ಈ ಜೀವನ ಅನ್ನೋ ದಾರಿಲಿ ಎಲ್ಲವನ್ನ ಸ್ವೀಕರಿಸ್ತಾ ಎಲ್ಲವನ್ನ ಎದುರಿಸ್ತಾ ಸಾಗಬೇಕು. ಈ ನಮ್ಮನ್ನು ಹಾಡ್ಕೊಳ್ಳೋರು, ಅನ್ಕೊಳ್ಳೋರು, ನಮ್ಮನ್ನು ತೆಗಳೋರು, ಇವರೆಲ್ಲ ನಮ್ಮ ಬಾಳ ಪಯಣದಲ್ಲಿ, ನಮ್ಮ ಜೀವನದ ದಾರಿಲಿ ಸಿಗೋವಂಥ ಕಲ್ಲು ಮುಳ್ಳುಗಳು. ಅವುಗಳನ್ನೆಲ್ಲ ಎತ್ತಿ ಆಚೆ ಎಸೆದು ನಾವು ಮುಂದೆ ನುಗ್ಗಬೇಕು, ಮುಂದೆ ಸಾಗಬೇಕು. ಇನ್ನು ನಮ್ಮನ್ನು ಹೊಗಳೋರು, ನಮ್ಮನ್ನು ಪ್ರೀತಿಸೋರು, ನಮ್ಮ ಹಿತೈಷಿಗಳು, ಇವರೆಲ್ಲ ನಮ್ಮ ಜೀವನದ ದಾರಿಯಲ್ಲಿ ಸಿಗೋವಂಥ ಹೂವುಗಳಿದ್ದಾಗೆ. ಆ ಹೂಗಳನ್ನು ಎತ್ತಿ ನಾವು ತಲೆಯಲ್ಲಿ ಮುಡ್ಕೋಬೇಕು. ಹಾಗೆ ಇನ್ನು ನಮ್ಮ ಪಯಣ ಏನಿದೆಯೋ ಅದನ್ನು ಮುಂದುವರಿಸ್ಬೇಕು. ಒಟ್ಟಲ್ಲಿ ಹೇಳ್ಬೇಕಪ್ಪ ಅಂತಂದರೆ ಜೀವನ ಅನ್ನೋದು ತುಂಬ ಚಿಕ್ಕದು. ನಾವು ಹೇಗೆ ತಗೋತೀವಿ ಅನ್ನೋದ್ರ ಮೇಲೆ ಅದು ಆಧಾರವಾಗುತ್ತೆ. ಇರೋ ಅಷ್ಟು ದಿನ, ಇರೋ ಅಷ್ಟು ಕಾಲ, ಸಿಗೋ ಒಂದಷ್ಟು ಸಮಯದಲ್ಲಿ ನೀವು ಚೆನ್ನಾಗಿರಬೇಕು ಅಲ್ವಾ. ಜೀವನದಲ್ಲಿ ನಮಗೆ ಸಿಗೋದು 3 ದಿನ. ಸಿಗೋಂಥ 3 ದಿನದಲ್ಲಿ ನಾವು ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ. ನಾವು ಎಷ್ಟು ದಿನ ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಇರೋ ಅಷ್ಟು ದಿನದಲ್ಲಿ ನಾವು ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ಅದಕ್ಕೆ ನೀವು ಜೀವನದಲ್ಲಿ ಬೇಡದೇ ಇರೋದನ್ನೆಲ್ಲ ಬಿಡಿ. ಜೀವನಕ್ಕೆ ಏನು ಬೇಕೋ, ಅಗತ್ಯಕ್ಕೆ ಏನೇನು ಬೇಕೋ ಅದನ್ನು ಮಾತ್ರ ನೀವು ತಗೊಂಡು ಅದ್ರ ಜೊತೆಗೆ ಬದುಕೋ ಅಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಹೀಗೆ ಗರಗಸ ಅನ್ನೋದು ಹೇಗೆ ಮರವನ್ನು ಕತ್ತರಿಸುತ್ತೋ ಹಾಗೆ ನಿಮ್ಮ ನಾಲಿಗೆ ಗರಗಸ ಥರ ಇರಬಾರ್ದು, ಹರಿತವಿರಬಾರ್ದು. ನಿಮ್ಮ ನಾಲಿಗೆಯಲ್ಲಿ ಹಿಡಿತ ಅನ್ನೋದಿರಬೇಕು. ನೀವು ಆಡೋ ಮಾತುಗಳು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ನೀವು ಆಡೋ ಮಾತಲ್ಲೇ ನಿಮ್ಮ ಜೀವನ ಅನ್ನೋದು ಅಡಗಿದೆ. ಈ ಪ್ರಪಂಚದಲ್ಲಿ ನಮ್ಮನ್ನು ಮೂರ್ಖರು ಅಂತ ಹೇಳೋರು ಎಷ್ಟೋ ಜನ ಇರ್ತಾರೆ. ನಮ್ಮ ಬಗ್ಗೆ ಚಾಡಿ ಹೇಳೋರು, ನಮ್ಮನ್ನು ತೆಗಳೋರು ಎಲ್ಲರೂ ಇರ್ತಾರೆ. ನಮ್ಮನ್ನು ಜರಿಯೋರು ಇರ್ತಾರೆ. ಅದು ಅವರ ಹುಟ್ಟು ಗುಣ, ಸಹಜ ಗುಣ. ನಾವೇನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಇಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ತಿಳ್ಕೊಂಡು ನಾವು ಮುನ್ನುಗ್ಗಬೇಕು. ಆಗ ಮಾತ್ರ ನಮ್ಮ ಜೀವನ, ನಮ್ಮ ಭವಿಷ್ಯ ಸುಂದರವಾಗಿರೋದಕ್ಕೆ ಸಾಧ್ಯ ಅಂತೇಳಿ ಇಲ್ಲಿ DVG ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.